ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು 12 ಚದರ ಮನೆಗೆ ಅಂದರೆ 1200 ಸ್ಕ್ವೇರ್ 30-40ಗೆ ಫೌಂಡೇಶನ್ ಖರ್ಚು ಎಷ್ಟು ಬರುತ್ತೆ ಅಂತ ಒಂದು ಪ್ರಾಕ್ಟಿಕಲ್ಲಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಈ ಪ್ರಾಜೆಕ್ಟು ನಮ್ಮದು ಹರಪನಹಳ್ಳಿಯಲ್ಲಿ ನಡೀತಾ ಇದೆ. ದಾವಣಗೆರೆ ಹತ್ರ ಹರಪನಹಳ್ಳಿ ಹತ್ರ ನಡೀತಾ ಇದೆ ಈ ಪ್ರಾಜೆಕ್ಟು. ಸೊ ಈ ಪ್ರಾಜೆಕ್ಟು ಫೌಂಡೇಶನ್ ಕಾಸ್ಟ್ ಎಷ್ಟಾಗಿದೆ ಅಂತ, ವಿತ್ ಮಟೀರಿಯಲ್ ಎಷ್ಟು ಬೇಕು, ಆಮೇಲೆ ಅಮೌಂಟ್ ಎಷ್ಟು ಬೇಕು, ಲೇಬರಿಗೆ ಎಷ್ಟು ಖರ್ಚಾಗಿದೆ, ಟೋಟಲಾಗಿ ನಾವು ಇವತ್ತು ನಿಮಗೆ ಡೀಟೇಲಾಗಿ ಹೇಳ್ತೀವಿ. ಸೊ ನಿಮ್ಮ ಮನೆಗೂ ನೀವು ಈ ಥರ ಇದು ಅಡಾಪ್ಟ್ ಮಾಡ್ಕೋಬೋದು. ಕಾಸ್ಟ್ ಎಷ್ಟು ಬರುತ್ತೆ, ಯಾವ್ಯಾವ ಮಟೀರಿಯಲು ಎಷ್ಟೆಷ್ಟು ಎಲ್ಲೆಲ್ಲಿ ಬೇಕಾಗುತ್ತೆ ಅಂತ ನಾವು ಡೀಟೇಲ್ ಹೇಳ್ತೀವಿ. ಈ ವಿಡಿಯೋದಲ್ಲಿ ನಾವು ಸಂಪ್ ಟ್ಯಾಂಕು, ಸೆಪ್ಟಿಕ್ ಟ್ಯಾಂಕು, ಕಾಂಪೌಂಡು ಇದೆಲ್ಲ ಆ್ಯಡ್ ಮಾಡಿದ್ದಿಲ್ಲ. ಆಮೇಲೆ ನಾವು G+1 ಪ್ಲಸ್ ಹೆಡ್ರೂಮ್ ಮಾತ್ರ ಕನ್ಸಿಡರ್ ಮಾಡಿ ಇಲ್ಲಿ ಐತಲ್ಲ ಫೌಂಡೇಶನ್ ಹಾಕಿದ್ದೀವಿ. ಸೊ ನೀವು G+5 G+6 ಲೆಕ್ಕಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ ರಿಟೈನಿಂಗ್ ವಾಲು, ಪೆಡಿಸ್ಟಲ್ಲು, ಕಂಬಿ, TMT ಥಿಕ್ನೆಸ್ಸು ಜಾಸ್ತಿ ತೊಗೋಬೇಕಾಗುತ್ತೆ. ಅದಕ್ಕೆ ತಕ್ಕಂತೆ ನಿಮಗೆ ಐತಲ್ಲ ಇಲ್ಲಿ ರೇಟು, ಆಮೇಲೆ ಐತಲ್ಲ ಮಟೀರಿಯಲ್ಲು ಜಾಸ್ತಿ ಬೇಕಾಗುತ್ತೆ. ನಾವು ಇಲ್ಲಿ ಕನ್ಸಿಡರ್ ಮಾಡಿರೋದು ಓನ್ಲಿ ಫಾರ್ ದ ಪರ್ಪಸ್ ಆಫ್ G+1 ಆ್ಯಂಡ್ ಹೆಡ್ರೂಮ್ ಮಾತ್ರ. ಸೊ ಅದಕ್ಕೆ ನಮಗೆ ಎಷ್ಟು ಖರ್ಚು ಬಂದಿದೆ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಡೀಟೇಲ್ಸು. ಸೊ ನೀವು ಇನ್ನೂ ಡೀಪ್ ಹೋಗ್ತಾ ಇದ್ದೀರಾ, ಫೌಂಡೇಶನ್ ಸ್ಟ್ರಾಂಗ್ ಮಾಡ್ತಾ ಇದ್ದೀರಾ, ಆಮೇಲೆ ಪೆಡಿಸ್ಟಲ್ಲು ಎಲ್ಲ ನೀವು ಈ ಥರ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇನ್ನೂ ನಿಮಗೆ ಜಾಸ್ತಿ ಖರ್ಚು ಬರಬಹುದು. ಇನ್ನೂ ನಮ್ಮ ಹೊಸ ವ್ಯೂವರ್ಸು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಐಡಿಯಾಸು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಮಾಡ್ತಾನೆ ಇರ್ತೀವಿ. ಸೊ ಅದು ಐತಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಐತಲ್ಲ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಸೈಟಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ಎಕ್ಸ್ಕವೇಷನನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ನಾವು ಎಕ್ಸ್ಕವೇಷನ್ ಐತಲ್ಲ ಮ್ಯಾನ್ಯುಯಲಿ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಗುಂಡಿ ನಮ್ಮದು ಸೈಜ್ ಬಂದು 4 ಫೀಟ್ ಬೈ 4 ಫೀಟು, ಡೀಪ್ ಬಂದು 5.5 ಫೀಟ್ ಇದೆ. ಸೊ ಇದು ಐತಲ್ಲ ಒಂದು ಟೋಟಲ್ಲು 13 ಗುಂಡಿ ಇದೆ ಇದರೊಳಗೆ, ನೀವು ನೋಡ್ಬೋದು. ಇದು ಮ್ಯಾನ್ಯುಯಲಿ ಎಕ್ಸ್ಕವೇಷನ್ ಮಾಡಿದ್ದೀವಿ. ಆಮೇಲೆ ನೀವು ಏನು ಅದು ಪಿಟ್ಟಿದೆ, ಆ ಪಿಟ್ಟಿಗೆ ಐತಲ್ಲ ಬ್ಯಾಕ್ ಫಿಲ್ಲಿಂಗು, ಅಗೇನ್ ಮತ್ತು ಫೌಂಡೇಶನಲ್ಲಿ ಬ್ಯಾಕ್ ಫಿಲ್ಲಿಂಗು, ಇದೆಲ್ಲ ಸೇರಿ ನಮಗೆ ಒಂದು ಅರೌಂಡು 30,000 ತನಕ ಕಾಸ್ಟು ಎಕ್ಸ್ಕವೇಷನ್ ಮತ್ತು ಬ್ಯಾಕ್ ಫಿಲ್ಲಿಂಗಿಗೆ ಸೇರಿ ಖರ್ಚು ಬಂದಿದೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನಾವು TMT ಸ್ಟೀಲ್ ಕಂಬಿ ಬಗ್ಗೆ ನೋಡೋಣ. ಸೊ ನಾವು ಇಲ್ಲಿ ಫೌಂಡೇಶನಿಗೆ ಏನು ಮಾಡ್ತಾ ಇದ್ದೀವಿ ಅಂದರೆ, ಸೊ ಒಂದು ರಾಡಲ್ಲಿ ಒಂದು ಕಂಬಿಯಲ್ಲಿ /2 ಮಾಡಿ ನಾವು ಕಾಲಮಿಗೆ ನಿಲ್ಲಿಸ್ತೀವಿ. ಅದು ಅಪ್ ಟು ನಿಮಗೆ ಲಿಂಟಲ್ ಲೆವೆಲ್ ತನಕನೂ ಬರುತ್ತೆ. ಸೊ ಹಾಗಾಗಿ ನಮಗಿಲ್ಲಿ ಮ್ಯಾಟು, ಕಾಲಮು, ಪ್ಲಿಂತ್ ಬೀಮು ಎಲ್ಲ ಸೇರಿ ನಮಗೆ ಒಂದು ಅರೌಂಡು 1600 kg ನಾವು ಐತಲ್ಲ ಇಲ್ಲಿ ಕಂಬಿ ತರಿಸಿದ್ದೀವಿ TMT ಸ್ಟೀಲ್ ಬಾರು. ಸೊ ಇದಕ್ಕೆ 65 ರೂಪಾಯಿ ಅಂತ ನಾವು ಕನ್ಸಿಡರ್ ಮಾಡಿದರೆ 1,04,000 ರೂಪಾಯಿ ನಾವು ಐತಲ್ಲ ಇಲ್ಲಿ TMT ಕಂಬಿಗೆ ಸ್ಪೆಂಡ್ ಮಾಡಿದ್ದೀವಿ. ಈಗ ಬೈಂಡಿಂಗ್ ವೈರ್ ಬಗ್ಗೆ ನೋಡೋಣ. ಸೊ ಇದು ಬೈಂಡಿಂಗ್ ವೈರು ಕಂಬಿ ಕಟ್ಟಕ್ಕೆ, TMT ಬಾರ್ ಕಟ್ಟಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಐತಲ್ಲ ನಾವು ಬೈಂಡಿಂಗ್ ವೈರು ಅರೌಂಡು ಒಂದು 20 kg ಐತಲ್ಲ ಇಲ್ಲಿ ನಾವು ಬೈಂಡಿಂಗ್ ವೈರ್ ಯೂಸ್ ಮಾಡಿದ್ದೀವಿ. ಸೊ TMT ಕಂಬಿಗೆ ಕಟ್ಟೋದಕ್ಕೆ ಅದಕ್ಕೆ ಐತಲ್ಲ 20 kg ಅಂದರೆ 100 ರೂಪಾಯಿ ಅಂತ kg ಕನ್ಸಿಡರ್ ಮಾಡಿದ್ರು 2,000 ರೂಪಾಯಿ ಇಲ್ಲಿ ಬೈಂಡಿಂಗ್ ವೈರಿಗೆ ಖರ್ಚು ಬರುತ್ತೆ. ಸ್ಯಾಂಡ್ ಬಗ್ಗೆ ನೋಡೋಣ. ಸ್ಯಾಂಡು ಅರೌಂಡು ನಾವು ಒಂದು 600 ಕ್ಯೂಬಿಕ್ ಫೀಟಿಂದ ಒಂದು ಟಿಪ್ಪರ್ ತರಿಸಿದ್ವಿ. ಅದರೊಳಗೆ ನಮಗೆ ಒಂದು ಅರೌಂಡು 32 ಟನ್ ಐತಲ್ಲ ನಮಗೆ ಸ್ಯಾಂಡ್ ಬಂದಿತ್ತು. ಸೊ ಆ ಟಿಪ್ಪರಿಗೆ ನಾವು 1,000 ರೂಪಾಯಿ ಒಂದು ಟನ್ನಿಗೆ ಅಂತ ಲೆಕ್ಕ ಮಾಡಿದರೆ ಅರೌಂಡು ಒಂದು ಟಿಪ್ಪರಿಗೆ 32,000 ರೂಪಾಯಿ ನಾವು ಇಲ್ಲಿ ಡಬಲ್ ಫಿಲ್ಟರ್ ಸ್ಯಾಂಡಿಗೆ ಖರ್ಚು ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಅಗ್ರಿಗೇಟ್ ಬಗ್ಗೆ ಹೇಳ್ತೀವಿ. ಇಲ್ಲಿ 20 mm ಅಗ್ರಿಗೇಟು ನಾವು ಯೂಸ್ ಮಾಡಿದ್ದೀವಿ ಫೌಂಡೇಶನಿಗೆ. ಒಂದು 400 ಕ್ಯೂಬಿಕ್ ಫೀಟಿಂದ ಒಂದು ಟಿಪ್ಪರ್ ತರಿಸಿದ್ವಿ. ಆ 400 ಕ್ಯೂಬಿಗಲ್ಲಿ ಅರೌಂಡ್ ನಮಗೆ ಒಂದು 18 ಟನ್ನು ನಮಗೆ ಐತಲ್ಲ ಇಲ್ಲಿ 20 mm ಬಂದಿತ್ತು. ಸೊ 18 ಟನ್ನಿಗೆ ನಾವು 900 ರೂಪಾಯಿ ಒಂದು ಟನ್ ಅಂತ ಕನ್ಸಿಡರ್ ಮಾಡಿದರೆ 16,000 ರೂಪಾಯಿ ಇಲ್ಲಿ ಐತಲ್ಲ ಒಂದು ಟಿಪ್ಪರಿಗೆ ಖರ್ಚು ಮಾಡಿದ್ದೀವಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಸೈಜ್ ಸ್ಟೋನ್ ಬಗ್ಗೆ ನೋಡೋಣ. ಸೈಜ್ ಸ್ಟೋನ್ ಇಲ್ಲಿ ನಾವು ಒಂದು ಟ್ರ್ಯಾಕ್ಟರ್ ಲೋಡ್ ಲೆಕ್ಕಕ್ಕೆ 3 ಟ್ರ್ಯಾಕ್ಟರ್ ಲೋಡ್ ಇಲ್ಲಿ ತರಿಸಿದ್ವಿ. ಸೊ ಇದಕ್ಕೆ 3 ಲೋಡಿಗೆ ಅಂದರೆ 1,500 ಐತಲ್ಲ ನಮಗೆ ಅರೌಂಡ್ ಇಲ್ಲಿ ಕಲ್ಲು ಬಂದಿತ್ತು. ಸೊ ಆ 1,500 ಕಲ್ಲಿಗೆ ಇಲ್ಲಿ ನಾವು ಐತಲ್ಲ ಅರೌಂಡು 21,000 ರೂಪಾಯಿ ಇಲ್ಲಿ ನಾವು ಖರ್ಚು ಮಾಡಿದ್ದೀವಿ. ಸೊ ಬೇರೆ ಕಡೆ ನಿಮ್ಮ ಕಡೆ ಒಂದು ಸೈಟಿಗೆ ಕಡಿಮೆನೂ ಇರುತ್ತೆ, ಒಂದೊಂದು ಕಡೆ ಜಾಸ್ತಿನೂ ಇರುತ್ತೆ, ಡಿಪೆಂಡ್ ಅಪಾನ್ ದ ಅವೈಲಬಿಲಿಟಿ ಆಫ್ ದ ಮಟೀರಿಯಲು. ಸೊ ಹಾಗಾಗಿ ನಿಮ್ಮ ಏರಿಯಾದಲ್ಲಿ ಸೈಜ್ ಸ್ಟೋನಿಗೆ ಏನಿದೆ ಅಂತ ನಿಮಗೆ ಕಾಮೆಂಟ್ ಮೂಲಕ ನೀವು ಐತಲ್ಲ ತಿಳಿಸ್ಬೋದು. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಬೋಲ್ಡರ್ಸ್ ಬಗ್ಗೆ ನೋಡೋಣ. ಸೊ ನಾವು ಇಲ್ಲಿ ಒಂದು 3 ಲೋಡು ಬೋಲ್ಡರ್ಸ್ ತೊಗೊಂಡ್ಬಂದಿದ್ವಿ. ಸೊ ಟ್ರ್ಯಾಕ್ಟರ್ ಲೆಕ್ಕಕ್ಕೆ. ಸೊ ಈ ಒಂದು ಲೋಡಿಗೆ ಅರೌಂಡ್ ಇಲ್ಲಿ 2,000 ರೂಪಾಯಿ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಿದರೆ 6,000 ರೂಪಾಯಿ ಐತಲ್ಲ ನಾವು ಇಲ್ಲಿ ಬೋಲ್ಡರ್ಸಿಗೆ ಖರ್ಚು ಮಾಡಿದ್ದೀವಿ. ನೆಕ್ಸ್ಟ್ ಪಾಯಿಂಟಲ್ಲಿ ನಾವು ಐತಲ್ಲ ಒಂದು ಲೋಡು ಸೋಲಿಂಗ್ ತರಿಸಿದ್ವಿ. ಇದು ಸೋಲಿಂಗ್ ಏನಂದರೆ ಸೈಡ್ ಸ್ಟೋನ್ ಮಧ್ಯೆ ಏನು ಗ್ಯಾಪ್ ಇರುತ್ತೆ ಅದಕ್ಕೆ ಒಳಗೆ ಫಿಲ್ ಮಾಡೋಕ್ಕೆ ಸೋಲಿಂಗ್ ತರಿಸ್ಕೊತೀವಿ. ಇದು ಐತಲ್ಲ ಸೋಲಿಂಗು ಒಂದು ಟ್ರ್ಯಾಕ್ಟರಿಗೆ ಅರೌಂಡು 1,500 ರೂಪಾಯಿ ನಮಗೆ ಇಲ್ಲಿ ಖರ್ಚು ಬಂದಿದೆ.
ಬ್ರಿಕ್ಸ್ ಬಗ್ಗೆ ನೋಡೋಣ. ಇಲ್ಲಿ ನಾವು ಒಂದು ಲೋಡು ಅಂದರೆ 3000 ನಂಬರ್ಸ್ ಇಲ್ಲಿ ಐತಲ್ಲ, ನಾವು ಇಟ್ಟಿಗೆ ಮಣ್ಣಿಟ್ಟಿಗೆ ನಾವು ಐತಲ್ಲ ಕ್ಲೇ ಬ್ರಿಕ್ಸ್ ತರಿಸಿದ್ವಿ. 3000 ಇಟ್ಟಿಗೆಗೆ ಒಂದು ಇಟ್ಟಿಗೆಗೆ ನಾವು ಇಲ್ಲಿ 10 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ಐತಲ್ಲ ಒಂದು ಲೋಡಿಗೆ 30,000 ರೂಪಾಯಿ ನಮಗೆ ಇಲ್ಲಿ ಖರ್ಚು ಬಂದಿದೆ. ಗ್ರಾವೆಲ್ ಮೊರಮ್ ಬಗ್ಗೆ ನೋಡೋಣ. ಇಲ್ಲಿ 30-40 ಸೈಟಿಗೆ ಅರೌಂಡ್ ಒಂದು 3 ಫೀಟ್ ಲೆಕ್ಕಕ್ಕೆ ಫೌಂಡೇಶನ್ ಅನ್ನ ಹೈಟ್ ಮಾಡಿದೀವಿ. ಸೊ ಇಲ್ಲಿ 3 ಫೀಟಿಗೆ ಅರೌಂಡ್ ನಮಗೆ ಒಂದು 20 ಲೋಡ್ ನಮಗೆ ಐತಲ್ಲ ಇಲ್ಲಿ ಐತಲ್ಲ ಗ್ರಾವೆಲ್ ಮೊರಮ್ ತರಿಸ್ಕೊಂಡಿದೀವಿ ಟ್ರ್ಯಾಕ್ಟರ್ ಲೋಡ್ ಇಂದ. ಅದು ಗುಬ್ಬಿ ಲೋಡ್ ಫುಲ್ ಆಗಿ ಬರುತ್ತೆ. ಸೊ ಒಂದು ಲೋಡಿಗೆ ಇಲ್ಲಿ ನಮಗೆ ಒಂದು 1200 ರೂಪಾಯಿ ಖರ್ಚು ಬಂದಿದೆ. ಸೊ ಟೋಟಲ್ ಲೋಡ್ ನಮಗೆ ಒಂದು 20 ಲೋಡ್ ತಗೊಂಡಿದ್ದೀವಿ. 1200 ರೂಪಾಯಿ ಒಂದು ಲೋಡಿಗೆ 20 ಲೋಡ್ ನಾವು ಇಲ್ಲಿ ತಗೊಂಡಿದ್ದೀವಿ ಅಂದ್ರೆ ಅರೌಂಡ್ ನಮಗೆ ಒಂದು 24,000 ರೂಪಾಯಿ ಐತಲ್ಲ ಇಲ್ಲಿ ಟ್ರ್ಯಾಕ್ಟರ್ ಲೆಕ್ಕಕ್ಕೆ ಖರ್ಚು ಬಂದಿದೆ. ಈಗ ಸಿಮೆಂಟ್ ಬಗ್ಗೆ ನೋಡೋಣ. ಸಿಮೆಂಟು ನಾವು ಇಲ್ಲಿ ಕಾಂಕ್ರೀಟ್ ಸ್ಟ್ರಾಂಗ್ ಸಿಮೆಂಟ್ ಯೂಸ್ ಮಾಡಿದೀವಿ. ಫೌಂಡೇಶನ್ಗೆ PCC ವರ್ಕಿಗೆ ನಾವು ಐತಲ್ಲ ಇಲ್ಲಿ ನಾರ್ಮಲ್ PC ಸಿಮೆಂಟ್ ಅನ್ನ ಯೂಸ್ ಮಾಡಿದೀವಿ. ಸೊ ಆ PPC ಸಿಮೆಂಟ್ ಕಾಂಕ್ರೀಟ್ ಸ್ಪೆಷಲ್ ಸಿಮೆಂಟ್ ಎರಡು ಯೂಸ್ ಮಾಡಿದೀವಿ. ಎವರೇಜ್ ಆಗಿ ನಾವು ಅರೌಂಡ್ ಒಂದು 400 ರೂಪೀಸ್ ಒಂದು ಬ್ಯಾಗಿಗೆ ಅಂತ ಕನ್ಸಿಡರ್ ಮಾಡಿದ್ರೆ 120 ಬ್ಯಾಗ್ ನಾವು ಐತಲ್ಲ ಟೋಟಲ್ ಫೌಂಡೇಶನ್ಗೆ ಯೂಸ್ ಮಾಡಿದೀವಿ. ಸೊ 400 ಇಂಟು 120 ಬ್ಯಾಗಿಗೆ ಅರೌಂಡ್ 48,000 ರೂಪಾಯಿ ಇಲ್ಲಿ ನಾವು ಸಿಮೆಂಟಿಗೆ ಖರ್ಚು ಮಾಡಿದೀವಿ. ಈಗ ಕಾಂಕ್ರೀಟ್ ಮಿಕ್ಸ್ಚರ್ ಅನ್ನ ನಾವು ಐತಲ್ಲ ಸೈಟಿಗೆ ತರಿಸ್ಕೊಂತೀವಿ. ಇಲ್ಲಿ ಒಂದು ಫೂಟಿಂಗ್ ಟೈಮಿಗೆ ತರಿಸ್ಕೊಂಡಿದೀವಿ, ಸೆಕೆಂಡ್ ನಾವು ಐತಲ್ಲ ಪ್ಲಿಂತ್ ಬೀಮಿಗೆ ತರಿಸ್ಕೊಂಡಿದೀವಿ. 2 ಟೈಮ್ ನಾವು ಐತಲ್ಲ ಕಾಂಕ್ರೀಟ್ ಗ್ರೈಂಡರ್ ಮಿಕ್ಸರ್ ಕಾಂಕ್ರೀಟ್ ಮಿಕ್ಸರ್ ಅನ್ನ ತರಿಸಿದೀವಿ. ಸೊ ಇದಕ್ಕೆ ನಾವು ಐತಲ್ಲ 1 ಟೈಮಿಗೆ 10,000 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರೆ 2 ಟೈಮಿಗೆ ನಾವು ಐತಲ್ಲ ಇಲ್ಲಿ ಪ್ಲಿಂತ್ ಬೀಮು ಮತ್ತು ಫುಟಿಂಗಿಗೆ 20,000 ರೂಪಾಯಿ ಐತಲ್ಲ ನಾವು ಇಲ್ಲಿ ಖರ್ಚು ಮಾಡಿದ್ದೀವಿ. ಗಾರೆಯವ್ರದ್ದು ಅಮೌಂಟ್ ನೋಡೋಣ. ಫ್ರಮ್ ಫೌಂಡೇಶನ್ ಟಿಲ್ ಬಾಟಮ್ ಇಂದ ಹಿಡಿದು ಈಗ ಫೌಂಡೇಶನ್ ಕಂಪ್ಲೀಟ್ ಆಗೋ ತನಕನೂ ಅವ್ರು ವರ್ಕ್ ಮಾಡಿರ್ತಾರೆ. ಸೊ ಅವ್ರದ್ದು ಐತಲ್ಲ ಗಾರೆಯವ್ರದ್ದು ಮೇಸ್ತ್ರಿದು ಎಲ್ಲ ಸೇರಿ ಐತಲ್ಲ ಇಲ್ಲಿ ನಮಗೆ ಒಂದು 70,000 ರೂಪಾಯಿ ಐತಲ್ಲ ಟೋಟಲ್ ಆಗಿ ಖರ್ಚು ಬಂದಿದೆ. ಇದು ಟೋಟಲ್ ಆಗಿ ನಿಮಗೆ ನಾನು ಎಲ್ಲ ಡೀಟೇಲ್ಸು ಹೇಳಿದ್ದೀನಿ ಫೌಂಡೇಶನ್ ಬಗ್ಗೆ, ಮಟೀರಿಯಲ್ಗೆ ಎಷ್ಟು ಖರ್ಚಾಗುತ್ತೆ, ಎಷ್ಟೆಷ್ಟು ಲೋಡ್ ತರಿಸ್ಕೊಂಡಿದ್ದೀವಿ ಅಂತ 30-40 ಬಗ್ಗೆ. ಸೊ ಇದು ಕಂಪ್ಲೀಟ್ ಕಾಸ್ಟ್ ಹೇಳಿದ್ದೀನಿ. ಈಗ ಇದೆಲ್ಲ ಲೇಬರು ಮತ್ತು ಮಟೀರಿಯಲ್ ಸೇರಿ ಎಷ್ಟಾಗಿದೆ ಅಂತ ಹೇಳ್ತೀವಿ. ಸೊ ಈಗ ಮಟೀರಿಯಲ್ಲು ಮತ್ತು ಲೇಬರು ಟೋಟಲ್ ಆಗಿ ನಮಗೆ 4,05,000 ರೂಪಾಯಿ ಇಲ್ಲಿ ಫೌಂಡೇಶನಿಗೆ ಖರ್ಚು ಬಂದಿದೆ. ಇದು ಮಟೀರಿಯಲ್ಲು ಪ್ಲಸ್ ಲೇಬರು ಹರಪನಹಳ್ಳಿಯಲ್ಲಿ ಅವೈಲೇಬಿಲಿಟಿ ಲೆಕ್ಕಕ್ಕೆ ನಾವು ತಗೊಂಡು ಯೂಸ್ ಮಾಡಿರೋದು. ಈಗ ನಿಮ್ಮ ಏರಿಯಾದಲ್ಲಿ ಸಿಮೆಂಟು, ಸ್ಟೀಲು, ಸ್ಯಾಂಡು, ಬ್ರಿಕ್ಕು, ಲೇಬರು ರೇಟು ವೇರಿಯೇಷನ್ ಇರುತ್ತೆ. ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ, ಸ್ವಲ್ಪ ಹಿಂದೆ ಮುಂದೆ ಆಗಬಹುದು. ಸೊ ಒಂದು ಲೆಕ್ಕಕ್ಕೆ ಐತಲ್ಲ ನಮ್ಮದು ಬಂದು 4,05,000 ರೂಪಾಯಿ ಖರ್ಚು ಬಂದಿದೆ. ಈಗ ನಿಮ್ಮದು ಮನೆ ನೀವು ಮಾಡ್ತಾ ಇದ್ದೀರಾ, ಸಿಮೆಂಟು ಸ್ಟೀಲು ನಿಮ್ಮ ಕಡೆ ಏನೇನಿದೆ ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಸೊ ಆ ರೇಟಿಗೆ ಕಂಪೇರ್ ಮಾಡಿ ನಾವು ಐತಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಸೊ ಈಗ ನಮ್ಮ ಫೌಂಡೇಶನಿಗೆ 4,05,000 ರೂಪಾಯಿ ಇದಾಗಿದೆ. ಈಗ ನೆಕ್ಸ್ಟ್ ವರ್ಕು ಇದಾದಮೇಲೆ ಫೌಂಡೇಶನಿಂದ ಟಿಲ್ RCC ತನಕ ಏನೇನು ಖರ್ಚು ಬರುತ್ತೆ, ಅದ್ರದ್ದು ಏನೇನು ರೇಟ್ ಇರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ವಾಚ್ ಮಾಡಿದ್ದೀರಾ. ಆಮೇಲೆ ನಾವು ಐತಲ್ಲ ದಾವಣಗೆರೆ ಮತ್ತು ಬೆಂಗಳೂರು ನಾವು ಮಟೀರಿಯಲ್ ಕಾಂಟ್ರಾಕ್ಟ್ ಮಾಡ್ತೀವಿ. ಬೆಂಗಳೂರು ಬಂದರೆ ಪಿನಗರು ನಿಯರ್ ಎಲೆಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ನಮ್ಮದು ಐತಲ್ಲ ಆಫೀಸ್ ಇದೆ, ವಿಸಿಟ್ ಮಾಡಬಹುದು. ಮಟೀರಿಯಲ್ ಕಾಂಟ್ರಾಕ್ಟ್ ನೀವು ಐತಲ್ಲ ಕೊಡಬಹುದು. ಆಮೇಲೆ ದಾವಣಗೆರೆ ಬಂದರೆ ನಮ್ಮದು ಐತಲ್ಲ ವಿಜಯನಗರ ಎಕ್ಸ್ಟೆನ್ಷನ್ ನಿಯರ್ RTO ಆಫೀಸ್ ಹತ್ರ ಆಫೀಸ್ ಇದೆ. ಅಲ್ಲೂ ನಾವು ಮಟೀರಿಯಲ್ ಕಾಂಟ್ರಾಕ್ಟ್ ಪ್ಲಾನಿಂಗ್ ಡಿಸೈನಿಂಗ್ ಎಲ್ಲ ಮಾಡಿಕೊಡ್ತೀವಿ. ಸೊ ನಿಮಗೆ ಏನಾರ ಡೌಟ್ಸ್ ಇದ್ರೂ ನಮಗೆ ಕಾಮೆಂಟ್ ಮೂಲಕ ನೀವು ಐತಲ್ಲ ತಿಳಿಸಬಹುದು. ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.